ವೆಲ್ಕಮ್ ಬ್ಯಾಕ್ ಟು ನೈಟ್ ರೈಡರ್ DCR. ಆ್ಯಕ್ಚುಲಿ ನಾನು ಇವತ್ತು ಹೋಗ್ತಾ ಇದ್ದೀನಿ ಒಂದು ಮಿಸ್ಟೀರಿಯಸ್ ಪ್ಲೇಸ್ ಅಂತ ಹೇಳಕ್ಕೆ ಬರಲ್ಲ, ಒಂದು ಒಳ್ಳೆ ಪ್ಲೇಸ್ ಅದು. ರೀಸೆಂಟಾಗಿ ಬಿಗ್ ಬಾಸ್ ಮುಗೀತು, ನಿಮಗೆ ತಮ್ಮನೇ ನೋಡಿನೇ ಗೊತ್ತಾಗಿರುತ್ತೆ. ಸೊ ಆ ಬಿಗ್ ಬಾಸ್ ಮನೇನ ರಿವೀಲ್ ಮಾಡೋದು ಅಂದರೆ ಅದ್ರ ಮೇಲೆ ಒಂದು ವೀಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ಈಗ ಆಲ್ರೆಡಿ ಕೆಂಗೇರಿ ಬಿಟ್ಟಿದ್ದೀನಿ, ಈ ಹೆವಿ ಟ್ರಾಫಿಕ್ ಬೇರೆ, ಬಿಸಿಲು ಬೇರೆ ಹೆವಿ ಹೊಡಿತಾ ಇದೆ. ಸೊ ನೈಸ್ ರೋಡ್ ಬಿಟ್ಟಿದ್ದಾಯಿತು. ಸೊ ಫ್ರೆಂಡ್ಸ್, ಯಾರಿಗಾದ್ರು ಬ್ಯಾಂಗ್ಳೂರಲ್ಲಿ ಇನ್ಸ್ಟಾ 360 ಸರ್ವಿಸ್ ಸೆಂಟರ್ ಎಲ್ಲರೂ ಲೊಕೇಟ್ ಆಗಿದೆಯಾ ಅನ್ನೋದೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕೆಂದರೆ ನಂದು ಇನ್ಸ್ಟಾ 360 ಬಂದು ಹೆವಿ ಪ್ರಾಬ್ಲಮ್ ಕೊಡ್ತಾ ಇದೆ. ಯಾಕೆಂದರೆ ಸಮ್ಟೈಮ್ಸ್ ಆಟೋಮೆಟಿಕಲಿ ಹ್ಯಾಂಗ್ ಅಪ್ ಆಗಿಬಿಡುತ್ತೆ ವೀಡಿಯೋ. ಅದು ಮತ್ತು ನಾವು ಕ್ಯಾಮ್ರಾ ಆಫ್ ಮಾಡಿದ್ರೂ ಆಫ್ ಆಗೋಲ್ಲ, ಏನು ಮಾಡಿದ್ರೂ ಆಗೋಲ್ಲ. ಬ್ಯಾಟ್ರಿ ತೆಗೆದೇ ಹಾಕಬೇಕು, ಬ್ಯಾಟ್ರಿ ತೆಗೆದ್ಬಿಟ್ಟು ಹಾಕಿದಾಗ ಮತ್ತೆ ಆಮೇಲೆ ಸರಿ ಹೋಗುತ್ತೆ. ನಾವು ಅಷ್ಟೊತ್ತರೆಗೂ ಏನು ಮಾಡಿರ್ತೀವಿ ವೀಡಿಯೋ, ಅಷ್ಟು ವೀಡಿಯೋ ವೇಸ್ಟ್ ಆಗಿಬಿಡುತ್ತೆ. ಸೊ ಅದು ಕ್ಯಾಮ್ರಾ ಹೆವಿ ಹ್ಯಾಂಗ್ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಅದೇನು ಎಲ್ಲರದ್ರಲ್ಲೂ ಸೇಮ್ ಪ್ರಾಬ್ಲಮ್ ಇದೆಯಾ ಇಲ್ಲ ಬೇರೆ ನಂದ್ರಲ್ಲಿ ಮಾತ್ರ ಇದರ ಪ್ರಾಬ್ಲಮ್ ಇದೆಯಾ ನನಗಂತೂ ಕ್ಲಾರಿಟಿ ಇಲ್ಲ. ಬೇರೆಯವ್ರನ್ನ ಒಂದು 2-3 ಮೆಂಬರ್ಸ್ನ ವಿಚಾರಿಸಿದ್ದೀನಿ, ಬಟ್ ಅವರಲ್ಲಿ ಯಾವ ಥರನ ಯಾವತ್ತೂ ಹತ್ರ ಆಗಿಲ್ಲ ಅಂತ ಹೇಳಿದ್ರು. ನನಗಿದ್ರಲ್ಲಿ ಕ್ಲಾರಿಟಿ ಸಿಗ್ತಾಯಿಲ್ಲ, ಇದೇನು ನಂದು ಮಾತ್ರ ಈ ಥರ ಪ್ರಾಬ್ಲಮ್ ಆಗಿದೆಯಾ ಅನ್ನೋದು ನೋಡಬೇಕು. ನಾನು ಅದಕ್ಕೆ ಮ್ಯಾಕ್ಸಿಮಮ್ ನೋಡ್ತಾ ಇರ್ತೀನಿ ಅದನ್ನು. ಆದಷ್ಟು ಎಷ್ಟು ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ವೀಡಿಯೋ ಮಾಡಿದೆ ಅಂದರೆ ಸಾಕು, ಅದರಲ್ಲಿ ಇದಾಗ್ಬಿಡುತ್ತೆ, ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಕಟ್ ಮಾಡಿಬಿಡ್ತೀನಿ, ವೀಡಿಯೋನೇ ಕಟ್ ಮಾಡಿಬಿಡ್ತೀನಿ, ನಾನು ಸ್ಟಾಪ್ ಮಾಡಿಬಿಡ್ತೀನಿ. 5-5 ನಿಮಿಷಕ್ಕೂ 3-3 ನಿಮಿಷಕ್ಕೂ ನಾನು ವೀಡಿಯೋ ಸ್ಟಾಪ್ ಮಾಡ್ತೀನಿ. ಇಲ್ಲಾಂದರೆ ಕಂಟಿನ್ಯೂಸ್ ವೀಡಿಯೋ ರೆಕಾರ್ಡಿಂಗ್ ಹಾಕಿರ್ತೀನಿ ನಾನು ಯಾವಾಗಲೂ. ಆಮೇಲೆ ಎಡಿಟಿಂಗ್ ಟೈಮಲ್ಲಿ ಯಾವ್ದು ಬೇಕು ಅದನ್ನು ಮಾತ್ರ ಯೂಸ್ ಮಾಡೋದು ನಾನು ಯಾವಾಗಲೂ. ಬಟ್ ಇದು ಹಂಗೆ ಆಗ್ತಿಲ್ಲ, ಇಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇದು. ಅದನ್ನೆಲ್ಲ ನಮಗೆ ಗ್ಯಾಪ್ ಕೊಟ್ಟಿದ್ರೆ ನಾವು ಫಸ್ಟೇ ಹೋಗ್ಬಿಡ್ತಿದ್ವಾ, ಸುಮ್ಮನೆ ಇರಿಟೇಟಿಂಗು. ಇದೆಲ್ಲ ಯೂಟರ್ನ್ ಇಲ್ಲ, ಮುಂದೆ ಹೋಗಿನೇ ಮಾಡ್ಕೊಂಬರ್ಬೇಕು ಕುಂಬ್ಳೂರ್ ಹತ್ರನೇ. ಮೇ ಬಿ ಇಲ್ಲೇ ಹೋಗ್ಬೇಕಿಲ್ಲ, ಆ ರೋಡಲ್ಲಿ ಹೋಗ್ಬೇಕು ನಾವು, ಈ ರೋಡಲ್ಲಿ ಹೋಗಬೇಕು. ನೋಡೋಣ, ಯೂಟರ್ನ್ ಮಾಡ್ಕೊಂಬರ್ಬೇಕು ಅಂದರೆ ಕುಂಬ್ಳೂರ್ಗೆ ಹೋಗೇ ಬರಬೇಕು. ಇಲ್ಲಾಂದರೆ ಅಲ್ಲೇ ಅಂಚೆಪಾಳ್ಯ ಹತ್ರ 1 ವೇನಲ್ಲಿ ತೊಗೋಬೇಕಾಗಿತ್ತು. ಓ ಇಲ್ಲ ಪರವಾಗಿಲ್ಲ, ಇಲ್ಲೇ ಕೊಟ್ಟಿದ್ದಾನೆ ಯೂಟರ್ನ್. ಗ್ಯಾಪ್ ನೋಡಿ ಎತ್ಕೊಂಡ್ಬಿಡ್ಬೇಕಷ್ಟೆ. ಎಲ್ಲ ಎಳ್ಕೊಳ್ತಾ ಇರೋದು ಅಷ್ಟೇ, ಇವಾಗ ಒಯ್ತಾ ಇರೋದು ಹಂಗೆ. ಈ ಥರ 1 ವೇಲ್ ಬರಬೇಕು ಇಲ್ಲಿ ಬಂದಂಗೆ ಇವರು. ನನಗೆ ಆಲ್ಮೋಸ್ಟ್ ಅರ್ಧ ದಾರಿ ಗೊತ್ತು ಬಿಗ್ ಬಾಸ್ ಮನೆದು, ಇನ್ನು ಅರ್ಧ ಮ್ಯಾಪ್ ಹಾಕೊಳ್ಳೇಬೇಕು. ಅವ್ರ ಬದಲು ಫಸ್ಟೇ ಮ್ಯಾಪ್ ಹಾಕೊಂಡ್ಬಿಡೋದು ಬೆಟರು. ನೋಡೋಣ, ಇಲ್ಲೇ ಫಸ್ಟೇ ಮ್ಯಾಪ್ ಹಾಕೊಂಬಿಡ್ರ. ಇಲ್ಲಿ ಗೇಟ್ ಬಿಟ್ಬಿಟ್ರೆ ಕಷ್ಟ, ರೈಲ್ವೆ ಗೇಟ್ ದಾಟ್ಬೋಣ. ಎಲ್ಲ ಗಾಡಿ ಸೈಡಿನ ಎಲ್ಲಗೆ ಹಾಕ್ಬಿಟ್ಟು ನೀಟಾಗಿ ಮ್ಯಾಪ್ ಸೆಟ್ ಮಾಡ್ಕೊಂಡು ಹೋಗೋಣ.
ಸೊ US ಹೌಸ್ ಹಾಂ 5 ಕಿಲೋಮೀಟರ್ಸ್ ಇವಾಗ ಕರೆಕ್ಟಾಗಿ ಬಂತು ನೋಡಿ ಮ್ಯಾಪ್. ಸೊ ಇಲ್ಲಿಂದ 5 ಕಿಲೋಮೀಟ್ರ್ ಇದೆ, 11 ನಿಮಿಷ ತೋರಿಸ್ತಾ ಇದೆ, ನೋಡೋಣ. ಗಾಡಿ ಸ್ವಲ್ಪ ವೈಬ್ರೇಷನ್ ಬರ್ತಾ ಇದೆ, ಎಲ್ಲಿದು ಅಂತ ಗೊತ್ತಾಯ್ತಲ್ಲ, ನೋಡಬೇಕು. ಇವತ್ತು ನೈಟ್ ಬರ್ಬೇಕಾದ್ರೆ, ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಳ್ಳೆ ವಿಷನ್ ಸಿಗುತ್ತೆ ರೋಡ್ದು ಮಾತ್ರ. ಯಾಕೆಂದರೆ ಇದು ಫಾಗ್ ಲ್ಯಾಂಪ್ ಬೇರೆ ಹಾಕ್ಸಿದ್ದೀನಿ 20 ವ್ಯಾಟ್ಸ್ದು 2, ಸಕ್ಕದಾಗಿ ಬರುತ್ತೆ ಮಾತ್ರ ಲೈಟ್. ವೈಡ್ ಬೀಳ್ತಿತ್ತು, ನಾನು ಲೆಂತ್ ಮಾಡಿಬಿಟ್ಟಿದ್ದೀನಿ, ನಾನು ತಿರುಗಿಸ್ಬಿಟ್ಟು. ಓಹೋ ಏನು ಗುರು ಇದು ಟ್ರಾಫಿಕ್ಕು, ವಾಟ್ ಹ್ಯಾಪೆಂಡ್? ಏನಾರು ಆಕ್ಸಿಡೆಂಟ್ ಏನಾರು ಆಗ್ಬಿಟ್ಟಾಯ್ತಾ, ಹೆಂಗೆ ಕತೆ? ಅದು ಇಷ್ಟು ದೊಡ್ಡ ಟ್ರಾಫಿಕ್ಕು. ಹಾಂ, ಕಾರ್ನ ಯಾಕೆ ಇಲ್ಲಿ ನಿಲ್ಸ್ಕೊಂಡು ನಿಂತವನೆ? ಏನು ರೈಲ್ವೆ ಟ್ರ್ಯಾಕ್ ಇದೆಯಾ? ಇಲ್ವಲ್ಲ. ಓ, ಪೊಲೀಸ್ನ ಸ್ಟಾಪ್ ಮಾಡಿಸ್ಬಿಟ್ಟವ್ರೆ, ಅದು ಮ್ಯಾಟ್ರು. ಇವತ್ತಂತೂ ವಿಂಡ್ ನಾಯ್ಸ್ ಬರೋದಕ್ಕೆ ಚಾನ್ಸೇ ಇಲ್ಲ, ಯಾಕೆಂದರೆ ವಿಂಡ್ ನಾಯ್ಸ್ ನನಗೇ ಕೇಳಿಸ್ತಿಲ್ಲ. ಎಲ್ಲೋ ಲೈಟಾಗಿ ಒಂಚೂರು ಕೇಳಿಸ್ತದೆ ಅಷ್ಟೇ. ನನ್ನ ಧರ್ಮಸ್ಥಳ ರೈಡಲ್ಲಿ ಮಾತ್ರ ಹೆವಿ ವಿಂಡ್ ನಾಯ್ಸ್ ಹೊಡೆದ್ಬಿಡ್ತು. ಬಟ್ ಅದಂತೂ ಹೆವಿ ಬೇಜಾರಾಗೋಯ್ತು ನನಗಂತೂ. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಮಾತ್ರ ಭಯಂಕರ ನಾಯ್ಸ್ ಕ್ಯಾನ್ಸಲೇಷನ್ ಹಾಕಿ ಅದನ್ನು ಅಪ್ಡೇಟ್ ಮಾಡಿ ಮಾಡೋಷ್ಟಕ್ಕೆ ತಲೆ ಕೆಟ್ಟೋಯ್ತು ನನಗಂತೂ. ಇನ್ನೂ 3 ಪಾರ್ಟ್ ಇದೆ, ಅದು ಇನ್ನು 3-4 ಪಾರ್ಟ್ ಇದೆ, ಅದನ್ನು ಅಪ್ಲೋಡ್ ಮಾಡಬೇಕು, ಇನ್ನೂ ಮಾಡಿಲ್ಲ. ನೆನ್ನೆ ಒಂದು ಪಾರ್ಟ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಇನ್ನೂ 3 ಕಿಲೋಮೀಟರ್ಸ್ ಇದೆ. ಹಾಂ, ಔಟ್ ಸೈಡು ವಿಂಡ್ ನಾಯ್ಸ್ ಹೊಡಿತಾ ಇದೆ, ಬಟ್ ನನಗೆ ವಿಂಡ್ ನಾಯ್ಸ್ ಹೊಡಿತಾ ಇಲ್ಲ. ಮೈಕಲ್ಲಿ ಅದು ಯಾವ ರೇಂಜಿಗೆ ತಗೊಂಡಿರುತ್ತೆ ಅನ್ನೋದು ಗೊತ್ತಿಲ್ಲ, ನೋಡಬೇಕು. ಮೈಕ್ ವೈರ್ ಕೂಡ ಒಳಗಡೆಯಿಂದ ತೊಗೋಬಾರ್ದು ಅಂದ್ಬಿಟ್ಟು ತೊಗೊಂಡಿಲ್ಲ ನಾನು, ಯಾಕಂದರೆ ಇದು ವಿಂಡ್ ನಾಯ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀಸನ್ಗೆ. ಆ್ಯಕ್ಚುಲಿ ರಾಮೋಹಳ್ಳಿ ನಿಯರೆಸ್ಟ್ ಇರೋದು ಅದು ಬಿಗ್ ಬಾಸ್ ಹೌಸು. ಇಲ್ಲೇ ನಿಯರೆಸ್ಟ್ ಎಲ್ಲೋ ಇದೆ, ಇಲ್ಲೇ ಹೋಗಬೇಕಾಗಿರೋದು.
ಬೃಹತ್ ಮುಕ್ತಿನಾಗ ಕ್ಷೇತ್ರ ಇಲ್ಲೇ ನಿಯರ್ ಇರೋದು. ನೋಡೋಣ ಬನ್ನಿ. ಯಾಕಂದ್ರೆ ಅಲ್ಲಿಂದ ಬಂದಿರೋದು ಮತ್ತೆ ವಿಡಿಯೋ ಕ್ರ್ಯಾಶ್ ಆಗೋಯ್ತು ಅಂದರೆ ಉರಿದೋಗ್ಬಿಡುತ್ತೆ ಆಮೇಲೆ. ಮಧ್ವ ನಾರಾಯಣ ಆಶ್ರಮ. ಮುಂಚೆ ಫಸ್ಟು ಸೆಕೆಂಡ್ ಥರ್ಡು ಫೋರ್ತು ಫಿಫ್ತ್ ಸೀಸನ್ವರೆಗೂ ಏನೋ ಬಿಗ್ ಬಾಸ್ ಮನೆ ಪುಣೆಯಲ್ಲಿ ಇತ್ತು. ಸೊ ಅದಾದಮೇಲೆ ಅಲ್ಲೇನೋ ಸ್ವಲ್ಪ ಅದು ಇದು ಅಂತ ಅಂದ್ಕೊಂಡು ಏನೇನೋ ಇಲ್ಲೇ ಕಾಣ್ತಾ ಇದೆ ನೋಡಿ, ಅದೇ ಬಿಗ್ ಬಾಸ್ ಹೌಸು. ನಿಮಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ, ನನಗಂತೂ ವ್ಯೂ ಕಾಣ್ತಾ ಇದೆ. ಹೋಗಿ ಒಂದು ರೌಂಡ್ ಹೊಡ್ಕೊಂಡು ವಿಡಿಯೋ ಮಾಡಿಕೊಂಡು ಬರೋಣ. ಹಾಂ ನೋಡಿ, ಇವಾಗ ಕ್ಲಿಯರಾಗಿ ಕಾಣುತ್ತೆ. ಇಲ್ಲೇ ಫುಲ್ಲು ಬಿಗ್ ಬಾಸ್ ಮನೆಯೇ ಅದು ಕಾಣ್ತಾ ಇರೋದು ಅಷ್ಟು. ಆ ಡೆಡ್ ಎಂಡ್ವರೆಗೂ ಇಲ್ಲಿವರೆಗೂ. ಮೊನ್ನೆ ಅಂತೂ ಹೆವಿ ರಶ್ಶು, 25, 24, 25, 26 3 ದಿನವೂ ಏನು ಜನ ಸಾಗರ ಇಲ್ಲಿ. ನೋಡೋಣ, ಇಲ್ಲಿ ಕೇಳೋಣ ಬಿಡ್ತಾರ ಹೆಂಗೆ ಏನು ಅಂತ. ಓ ಓ ಓ ಎಳಗಾಡ್ತೈತೆ ಜಲ್ಲಿನಲ್ಲಿ. ಅಣ್ಣ ವಿಸಿಟಿಂಗ್ ಇಲ್ವಾ? ಯಾವತ್ತಿರುತ್ತೆ ವಿಸಿಟಿಂಗ್? ಯಾವತ್ತಿರುತ್ತೆ? कब? 26 को। नहीं वो मालूम है। तो ऑडियंस को, जनरल आदमी को अंदर नहीं छोड़ता है? नहीं। ओके, ಹೌದಾ? ಅಟ್ಲೀಸ್ಟ್ ನೋಡ್ಕೊಂಡು ಹೋಗ್ತೀವಿ ಅಂದ್ರೂ ಅದಕ್ಕೂ ಅಲೌಡ್ ಇಲ್ಲ. ಹೊರಗಡೆ ಯಾರಾದರೂ ಪರಿಚಯ ಇರಬೇಕಷ್ಟೇ. ಓಕೆ, ಪರಿಚಯ ಇದ್ದರೆ ಬಿಡ್ತಾರೆ. ನೀವು ಅದಕ್ಕೆ ಬಂದಿದ್ದ? ನಾನು ಯೂಟ್ಯೂಬರು. ವೇಸ್ಟ್ ಆಗೋಯ್ತಾ ಸುಮ್ಮನೆ ಬಂದಿದ್ದು? ಎಲ್ಲಿಂದ ಬಂದಿರೋಣ? ನಾನು ಮೆಜೆಸ್ಟಿಕ್ಕಿಂದ ಬಂದೆ. ಯಾರಾದರೂ ಒಳಗಡೆ ಇದ್ದರೆ ಕೇಳೋಣ, ಬಿಡ್ಬೋದು. ಎಲ್ಲಿ ಯಾರು ಪರಿಚಯ ಇಲ್ಲಲ್ಲ ನಮಗೆ. ಯಾರಾದ್ರೂ ಪರಿಚಯ ಇದ್ದರೆ ಬಿಡ್ತಾರೆ, ಯಾರು ಪರಿಚಯ ಇಲ್ವಲ್ಲ ನಮಗೆ. ಎಲ್ಲ ಲಾಕ್ ಆಗಿದೆ ಅಂತ. ಯಾಕೇನು ಆಗಿರಲ್ಲ, ಊರೇ ಸುಮ್ಮನೆ ಬಿಡಲ್ಲ ಅಷ್ಟೆ. ಅಲ್ಲೇನು ಲಾಕ್ ಮಾಡ್ಬಿಡ್ತಾರೆ, ಇನ್ನೆಲ್ಲದಕ್ಕೂ ಡೋರ ಇದೆ ಅಲ್ಲಿ. ಇವ್ರಿಗೇನು ಇನ್ಸ್ಟ್ರಕ್ಷನ್ ಇರುತ್ತೆ ಅದನ್ನು ಮಾಡ್ತಿರ್ತಾರೆ ಅಷ್ಟೆ. ಸೊ ಬಿಗ್ ಬಾಸ್ ಮನೆ ಕ್ಲೋಸ್ಡ್. ವಿಜಯರಾಜ್ ಏನೇನೋ ಮಾಡಿದ್ದಾರೆ ನೀಟಾಗಿ, ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ, ಬಟ್ ಎಂಟ್ರಿ ಇಲ್ಲ ಅಷ್ಟೆ. ಬನ್ನಿ ಹೋಗೋಣ ವಾಪಸ್, ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಸಿಸ್ಟರ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಮುಗೀತು ಕೆಲಸ. ಸ್ನೇಹಿತರೆ, ಆ್ಯಕ್ಚುಲಿ ನೀವೇ ನೋಡಿದ್ರಲ್ಲ ಏನಾಯಿತು ಬಿಗ್ ಬಾಸ್ ಮನೆ ಹತ್ರ ಅಂತ. ಸೊ ಬೇಜಾರಾಗೋಯ್ತು. ನಾನು ಮೆಜೆಸ್ಟಿಕ್ಕಿಂದ 22 ಕಿಲೋಮೀಟ್ರ್ ಬಂದೆ ಇಲ್ಲಿಗೆ. ಸುಮ್ಮನೆ ದೂರದಂಡ, ಪೆಟ್ರೋಲ್ ದಂಡ. ಸೊ ಬಿಗ್ ಬಾಸ್ ಮನೆ ಓಪನ್ ಇದೆ, ನೋಡೋಕೆ ಬಿಡ್ತಾರೆ ಅಂದ್ಕೊಂಡು ಯಾರು ಬರೋಕ್ಕೆ ಹೋಗಬೇಡಿ. ಸೊ ಇವಾಗ ನಾನು ಬಂದು ಹೆಂಗೆ ವಾಪಸ್ ಹೋಗ್ತಾ ಇದ್ದೀನೋ ಸೇಮ್ ನಿಮಗೂ ಅದೇ ಥರ ಆಯ್ತಿದೆ ನೋಡಿ. ಯಾವ ರೂಟಿಗೆ ಬಂದಪ್ಪ? ಇದೇ ರೂಟೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡೋಣ.
ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಎಲ್ಲರಿಗೂ ಶೇರ್ ಮಾಡ್ತಾಯಿರಿ, ನನಗೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.